ಪೈಲೆ ಒಂದು ಸಭೆಗೆ ಹೋಗ್ತಿದ್ವಿ ರೀ, ಅಲ್ಲಿ ಸಾಹಿತಿ ಬದುಕಂಗಿಲ್ಲ ಅಂತ ಹೇಳ್ತಿದ್ರು ರೀ. ಆಮೇಲೆ ನೀವು ಬದುಕಂಗಿಲ್ಲ, ನೀವು ಸಾಯ್ತೀರಿ, ಬರೀ ಸಾಕೆ ಹಂಗ ಅಂತೀರಿ, ಸಾಯ್ತೀರಿ ಅಂತ ಹೇಳ್ರಿ. ಅಲ್ಲಿನ ಸಭೆ ಹೋಗ್ತೀವಿ ರೀ. ತಿಂಗಳು ಮನೆಯಾಗಿದ್ದೀವಿ ರೀ. ಆಮೇಲೆ ಇಲ್ಲಿ ಪಾಠ ಪರೀಕ್ಷೆ ಆಗ್ತೀರಿ. ಮತ್ತೆ ಆದಮೇಲೆ ಸಭೆಗೆ ಬರಾಕತ್ತೀವಿ ರೀ. ಪ್ರಾರ್ಥನೆ ಮಾಡೋದ್ರಿಂದ 14 ವರ್ಷ ಹುಡುಗರು ಇರತ್ತೆ ಇಲ್ಲಿ. ಒಂದು ದೊಡ್ಡ ಮಗಳಿಗೆ ರೀ 14 ವರ್ಷಕ್ಕೆ ಪ್ರಾರ್ಥನೆಲೆ ಹೊಟ್ಟೆಲಿ ನಿಂತ್ಕೊಳ್ರಿ. ಹೊಟ್ಟೆಲಿಂದ 15 ವರ್ಷ ಚಲೋ ಆಗಾಕ ಮಗು ಹುಟ್ಟಿತ್ರಿ, ಹೆಣ್ಮಗು ರೀ. ಹೆಣ್ಮಗು ಹುಟ್ಟಿರ ಏನು ಔಷಧ ಇಲ್ಲ, ಗುಳಿಗೆ ಇಲ್ರಿ, ಆರಾಮಾಗಿ ಮಗು ಐತ್ರಿ. ತಾಯಿ ಮಗು ಇದ್ರು ಆರಾಮದಾರ ರೀ. ದೇವರಿಗೆ ಸ್ತೋತ್ರ ರೀ. ನನ್ನ ಸಾಕ್ಷಿ ಹೇಳ್ತೇನೆ ರೀ. ಸಣ್ಣಕ್ಕೆ ಮದುವೆ ಆಗಂಗಿಲ್ಲ, ಹುಡುಕ್ತಾಳ ಅಂತ ಹೇಳ್ತಿದ್ರು ರೀ. ಯಾರು ಹೇಳ್ತಿದ್ರು? ಅಷ್ಟೇ ಹೇಳ್ತಿದ್ರು. ಯಾವ ಪಾಸ್ಟ್ರು? ನಾಗರಾಜ್ ಪಾಸ್ಟ್ರು. ಜೋರಾಗಿ ಹೇಳೋದು. ನಾಗರಾಜ್ ಪಾಸ್ಟ್ರು ಅಂತಿದ್ರು ರೀ. ಬೇರೆ ಮದುವೆ ಆಗ್ತಿತ್ತು, ಯಾವ್ದ್ರ ಸಿಗ್ತೈತಿ ಹಿಂಗೆಲ್ಲ ಅಂತಿದ್ರು ರೀ. ದೇವ್ರ ಕಾರ್ಯ ಮಾಡಿದಾರೆ, ಚಲೋ ಮನೆ ಸಿಕ್ಕಿದ್ರೆ, ಚಲೋ ಕುಟುಂಬ ಸಿಕ್ಕೈತ್ರಿ. ಮದುವೆ ಆಗೈತ್ರಿ, ಸಣ್ಣ ಮಗ ಐತ್ರಿ. ಆಮೇಲೆ ದೇವ್ರನ್ನೇ ವರ್ಷ ಎಲ್ಲ ಸಣ್ಣಕ್ಕಿದ ಮದುವೆ ಆಗೈತ್ರಲ್ಲ, 6 ತಿಂಗಳಿಂದ ಇನ್ನೂ ತನಕ ಏನೂ ಕಾಳ ಕಡೆ ಏನು ಕೊಡ್ತು ಬಂದಿಲ್ಲ ರೀ. ಯಾರ್ಯಾರು ಕೊಟ್ಟಿದ್ದಾರೆ ರೀ, ದೇವ್ರು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ರೀ. ಈ ವರ್ಷ ಎಲ್ಲ ರೀ ಒಟ್ಟು 3 ತಿಂಗಳು ಜೋಳ, 3 ಕಿಲೋ ಅಷ್ಟೇ ಜೋಳ ತಂದೇನಿ ರೀ. ಜೋಳ ಕೊಂಡ್ಬಂದಿಲ್ಲ ರೀ. ದೇವರು ನಡೆಸಿದ್ದಾರೆ, ಮುಂದೆ ಹಿಂಗೆ ನಡೆಸಲಿ ಅಂತ ಆಗ್ತದೆ. ಓಕೆ, ಇಲ್ಲಿ ಬರೋಕ್ಕಾದ್ಮೇಲೆ ಎಷ್ಟು ಕರ್ತವ್ಯ ಮಿಸ್ ಆದರು? ಇದು 6ನೇದು. ಪ್ರೇಯರ್ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. 1 ವರ್ಷದಲ್ಲಿ 6 ಕರ್ತವ್ಯ ಮಿಸ್ ಆಗ್ಯಾವ. 6 ಅಂದ್ರೆ 6 ತಿಂಗಳು. ಸಂಡೇ ಸರ್ವಿಸ್ಗಳು 39 ವಾರ. ಅರ್ಥ ಆಯ್ತಾ? ಸಂಡೇ ಸರ್ವಿಸ್ 39 ವಾರ, 6 ಕರ್ತವ್ಯ ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಹಿಂಗೆಲ್ಲ ನಡ್ಕೊಂಡು ಹೊಂಟಿದ್ದಾರೆ ಇವರು. ಸೊ ಮುಂದೆ ಏನಾದರೂ ಆದರೆ ದೇವ್ರ ಮೇಲೆ ನಾನು ಯಾವುದೂ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಹೇಳ್ರಿ. ಏನೇ ಅನಾಹುತ ಆದರೆ, ಏನೇ ಕೆಟ್ಟದ್ದು ಸಂಭವಿಸಿದರೆ, ನನ್ನ ಜೀವಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ, ದೇವ್ರು ಕೊಟ್ಟಿದ್ದರಲ್ಲಿ ಏನಾದರೂ ಆಶೀರ್ವಾದಗಳು ಏನಾದರೂ ಅವೆಲ್ಲ ದೇವ್ರು ಕಸ್ಕೊಂಡಿದ್ರೆ ನನಗೆ ನಾನೇ ಜವಾಬ್ದಾರಿ ಅಂತ ಹೇಳಿ. ಬೇಗ ರೆಕಾರ್ಡ್ ಆಗತ್ತೈತ್ರಿ. ಅಲ್ಲಿ ತ್ರಾಸ ಆಗ್ತೈತಲ್ರಿ ಹೇಳಕ್ಕೆ. ಈಗ ತ್ರಾಸ ಆಗ್ತೈತೆ ಅಂದಮೇಲೆ 14 ವರ್ಷದಿಂದ ಮಕ್ಕಳಾಗಿರಂಗಿಲ್ಲ, ಒಬ್ಬರು ಹೊಟ್ಟೆ ಒಡೆ ಸಂತಾನ ಉತ್ಪತ್ತಿ ಆಗಿ ಮಗು ಆಗಬೇಕು. ನನಗೆ ಎಷ್ಟು ತ್ರಾಸ ಆಗಿರ್ಬೇಕು ಪ್ರೇರ. 3 ಲಕ್ಷ ಖರ್ಚು ಮಾಡಿದ್ದಾರೆ. ಬಾರೋನಿನ ಸದ್ಯರಿ 3 ಲಕ್ಷ ರೂಪಾಯಿ ಖರ್ಚಿದೆ. ಒಂದು ಫಸ್ಟದು ಚಾನ್ಸ್ ಫೇಲ್ ಹತ್ರಿ, 2ನೇ ಮನೆ ಅದು ಚಾನ್ಸ್ ಫೇಲ್ ಐತ್ರಿ ದವಾಖಾನೆದು. ಇಷ್ಟೆಲ್ಲ ಆದ್ಮೇಲೆ ಜಸ್ಟ್ ಇದು ಒಪ್ಕೊಳ್ಳೋದು. ಇವ್ರು ಲಕ್ಷ್ಮೀ ಅವರು ಅಕ್ಕ ಹೋದ್ರೆ ನಾವು ದಿನಾರು ಮಾತಾಡ್ತೇವೆ. ನಾವು ರೂಲ್ಸ್ ಅಂತ ಮಾಡ್ತೇವೆ ನಾವು. ಹೇಳ್ರಿ, ಅದು ಮುಂದೆ ಏನಾದ್ರೆ ದೇವ್ರ ಮ್ಯಾಗ ಏನು ನಾವು ಬೇಜಾರು ಮಾಡ್ಕೊಳಂಗಿಲ್ಲ. ಮಾತಾಡಕ್ಕೆ ಮುಂದೆ ಏನ್ರ ಆದ್ರೂ ದೇವ್ರನ್ನ ಬೇಜಾರು ಮಾಡ್ಕೊಳಂಗಿಲ್ಲ ರೀ. ಅದೇನಾದ್ರೆ ನಮ್ಮ ತಪ್ಪಿ ನಮಗೆ ಶಿಕ್ಷೆ ಇರ್ತೈತೆ ಅಂತ ಹೇಳಿ. ನನ್ನ ತಪ್ಪಿನ ನನಗೆ ಶಿಕ್ಷೆ ಇರ್ತೈತೆ. ಓಕೆ, ಸಾಕು, ಆಯ್ತು, ಬರ್ರಿ ಮಾಡ್ರಿ, ವಿಡಿಯೋ ಇರಲಿ. ಹಾಂ, ದೇವ್ರಿಗೆ ಸ್ತೋತ್ರ ಆಗಲ್ರಿ. ನಾವು ದೇವ್ರ ನಂಬಿ 7 ವರ್ಷ ಚಾಲು ಐತೇವಲ್ರಿ. ಈಗ ಅವಾಗಿಂದ 40 ದಿನದ ಉಪವಾಸ ಇತ್ತು. ನಾನು ಜೀವನ ಹೆಲ್ಪ್ ಮಾಡಿಲ್ರಿ ಅವಾಗಿಂದ ರೀ. ಅದು ಮಾಡ್ಬೇಕಂತ ನಿರ್ಧಾರ ಪಾಸ್ಟ್ರುಗಳಿಗೆ ಹೇಳ್ಬಾರ್ದತ್ತ ಅಂದು ಮಾಡೀನ್ರಿ. ನಾ ಹಂಗೆ ಮಾಡ್ಬೇಕು, ನಾನು ದೇವ್ರು ನಡೆಸ್ತಾರತ್ತ ನಂಬಿಕೆ ಐತೆ. ಪಾಸ್ಟ್ರುಗಳು ಅಂದ್ರಿ ಕೇಳಿರಿ, ಇವ್ರು ಸುಪ್ರಿಯ ಅದು ಮಾಡತ್ತಾರು. ಹಳೆಯವರೆಲ್ಲ ಮೊದಲು ಹೊಸ ಬಂದಾರೆಲ್ಲ ಮುಂದೆ ಹೊಂಟಿದಾರು. ನೀವು ಎಲ್ಲಿದ್ದಲ್ಲಿ ಇರ್ತೀರ, ಅದು ನನ್ನ ತಲೆ ಭಾಳ ಕೂತಿತ್ತು. ಅದ ಹಂಗೆ ಅಂದ್ರೆ ಅದು ಭಾಳ ಸರಿ ವಿಚಾರ ಮಾಡಿದ್ದೀನಿ ರೀ ನಾನು. ಮತ್ತು ನಾ ಇದ್ದೀನಿ ರೀ ಅವ್ರಕ್ಕ ಮೊದಲು ಇದ್ದೀನಿ. ನಾ ಇರಾಗ ನಿರ್ಧಾರ ಮಾಡಿನ ಖರೆ ಅದು ಹೇಳಾಗಿಲ್ಲ ನಾ ಗಪ್ಪಿದ್ದೀನಿ ರೀ. ಆದ್ರೂ ಹಂಗೆ ಮಾಡಿ ಗೊತ್ತಾಯ್ತು ರೀ ಪಾಸ್ಟ್ರುಗಳಿಗೆ. ಇದು ಆಗಂಗಿಲ್ಲ ರೀ ಯಾಕಾರ ಬಿಡ್ರಿ ನೀವು ಅಂದ್ಬಿಡ್ರಿ ಪಾಸ್ಟ್ರುಗಳು. ನಾ ಅವಾಗ ಮೊದಲು ಪಾಸ್ಟ್ರುಗಳ ಮೇಲೆ ನಂಬಿಕೆ ಇಡ್ತೀನಿ ರೀ. ಹಂಗಾಗಿ ಪಾಸ್ಟ್ರುಗಳು ಹೇಳಿದಾರೆ ಬಿಡಕ್ಕೆ ಭಾಳ ಬಿಟ್ಟಿದ್ದೇನೆ ರೀ ನಾ. ಹಂಗೆಲ್ಲ
ಈ ಸರಿ ಇಲ್ಲ ಪಾಸ್ಟರ್ಗಳು ದೇವ್ರು ನಡೆಸ್ತಾರತ್ತಂದ ನಂಬಿಕೆ ಇಟ್ಟು ನಾ ಮಾಡೀನಿ. ಎಷ್ಟು 2 ಜಾತ್ರೆ ಬಂದು ರೀ, ಎಷ್ಟು ಕಡೆ ಫಂಕ್ಷನ್ಗೆ ಹೋದೀನಿ. ಆದ್ರೆ ಪ್ರೇಯರ ಮತ್ತು ಉಪವಾಸ ಬಿಡ್ಲಿಲ್ಲ. ಮತ್ತು ನನಗೆ ಇನ್ನೊಂದು ಏನಂದ್ರೆ ನನ್ನ ಮಕ್ಕಳು ಭಾಳ ಹಿಂದೆ ಉಳಿತಾರಂತ ಭಾಳ ದುಃಖ ಆಗ್ತಿತ್ತು ಅದ. ದೇವ್ರು ನನ್ನ ಮಕ್ಕಳು ವಿದ್ಯಾಭ್ಯಾಸದಾಗ ನೀ ಬರಬೇಕು, ಅವ್ರು ನಿನ್ನ ಮಾರ್ಗದಾಗ ನಡಿಬೇಕಂತ ಭಾಳ ಉಪವಾಸದಾಗ ಮಾಡೀನಿ ನಾನು. ಹಂಗೆ 2 ಮಂದಿ ಪಾಸ್ ಆಗಿದಾರ್ರಿ. ಆಗ ನನ್ನ ಮಗಳಿಗೆ ಇಂಗ್ಲೀಷ್ ಓದಕ್ಕೆ ಬರ್ತಿರ್ಕಿಲ್ರಿ. 100 96% ಮಾಡಿದಾಳ್ರಿ, 96 ಮಾರ್ಕ್ಸ್ ತೊಗೊಂಡಾಳ್ರಿ. ಮತ್ತು ಆಕಿ ಶುಕ್ರವಾರ ಉಪವಾಸ ಮಾಡಿ ನಾನು ಎಲ್ಲರೂ ಮನ್ಯಾಗ ನನ್ನ ಗಂಡನ ಹಿಡ್ದು ಎಲ್ಲರಿಗಿನ ಉಪವಾಸ ಮಾಡೋಕೆ ಭಾಳ ಶುಕ್ರವಾರ ಒಂದಿನ ಅಡುಗೆನ ಮಾಡೋದು ಉಪವಾಸ ಮಾಡಬೇಕು ನೀವು ಅಂತ ಹೇಳಿ ಭಾಳ ಕಾಡ್ತೀನಿ ರೀ ನಾನು. ಈ ಸರಿಯಾಗಿ ನಾ ಏನೂ ಹೇಳಿಲ್ರಿ. ಆಕಿ 41 ದಿನ ಉಪವಾಸ ಒಂದೂ ಬಿಡ್ಲಾರ್ದು ಉಪವಾಸ ಮಾಡಿದಾಳ್ರಿ ಆಕಿ ನನ್ನ ಮಗಳ್ರಿ. ಮತ್ತು ಅಕ್ಕಿ ದೇವ್ರಲ್ಲಿ ಬೆಳೆದಾಳ್ರಿ. ನನ್ನ ಮಗನೂ ಹಂಗೆ ಈಗ ಎದ್ದು ಕೂಡಲೇ ಪ್ರೇಯರ್ ಇಲ್ಲದೆ ಎಳಾನಿಲ್ರಿ ಅವನು. ಮತ್ತು ನನ್ನ ಗಂಡು ಹಂಗಾರಿ ಈಗ ನನಗೆ ಹೆಚ್ಚು ದೇವ್ರ ಮಾರ್ಗದಲ್ಲಿ ನಡೆಯತ್ತಾರ್ರಿ. ನಾ ಉಪವಾಸ ಮಾಡೋಕ್ಕೆ ಕಾರಣ ಏನಂದ್ರೆ ರೀ, ದೇವ್ರ ನೀ ನಮ್ಮ ಜೀವಿತದಾಗ ಬರಬೇಕು, ನೀ ನಡೆಸಬೇಕು ಅಂತ ಹೇಳಿ ನಮ್ಮ ಭಾಳ ಇದ್ರಿ. ನಮ್ಗೆ ಏನೋ ಆಗಬೇಕು ಇರ್ಬೇಕಂತ ನಾ ದೇವ್ರ ಕಡೆ ಉಪವಾಸ ಮಾಡಿಲ್ರಿ. ಒಟ್ಟು ನಾವು ದೇವರಲ್ಲಿ ಬರ್ಬೇಕಂದ್ರೆ ಭಾಳ ಅವಮಾನ ಆಗೈತೆ ರೀ ನಮಗೆ. ಅದಕ್ಕಾಗಿ ನಾ ಏನು ಮಾಡಿದ್ನು ಮತ್ತೆ ತಿರುಗಿ ದೇವ್ರ ನಾನು ಇನ್ನಲ್ಲಿ ಬರ್ಬೇಕಂತ ಹೇಳಿ ಉಪವಾಸ ಮಾಡೀನಿ ರೀ. ಹಂಗೆ ದೇವ್ರು ಪ್ರತಿ ವಾರ ವಾಕ್ಯದ ಮುಖಾಂತರ ನನ್ನ ಜೊತೆ ಮಾತಾಡಿದಾರೆ ರೀ. ಮತ್ತು ನಾಳೆ ಹೇಳೋದ್ರಲ್ಲ ವಾಕ್ಯ ಅದ್ರ ಬಗ್ಗೆ ನಾ ಇವತ್ತು ನಾ ಇದು ಹಿಂಗೆ ಹೇಳ್ತಾರೆ ನಂಗೆ ದೇವ್ರಿಗೆ ತೋರ್ಸತ್ತಾರ ರೀ. ಮತ್ತು ಕೆಲವೊಂದು ವಿಷಯಗಳು ನನಗೆ ಭಾಳ ಸ್ಪಷ್ಟವಾಗಿ ನೋಡೋದೇನು ಅಂದ್ರೆ ನಾಳೆ ಆಗೋದು ನಮ್ಮ ಅಣ್ಣನ ವಿಷಯಕ್ಕೆ ನಾ ಭಾಳ ನೋಡತ್ತೇನೆ ರೀ. ಹಂಗೆ ಆಗಾಕದೈತ್ರಿ ಅದ. ಹಂಗೆ ದೇವ್ರು ನನ್ನ ನಡೆಸಿದಾರೆ ರೀ. ಇನ್ನೂ ಭಾಳ ಸಾಕ್ಷಿ ಮಾಡಿದಾರೆ ರೀ ದೇವ್ರ ಸಾಕ್ಷಿ. ದೇವ್ರನ್ನ ಈ ಉಪವಾಸ ಪ್ರಾರ್ಥನೆದಾಗ ನಂಗೆ ಮಾಡಿದಾರೆ ರೀ. ಮತ್ತು ದೇವ್ರ ಬಲಾನು ಕೊಟ್ಟಿದ್ದಾರೆ ರೀ. ಮತ್ತು ಆರಾಧನೆ ಮಾಡ್ಬೇಕಾದ್ರೆ ನಾ ಒಬ್ಬಾಕೆ ಕೂತಾಗ ಭಾಳ ಚಂದ ಆರಾಧನೆ ಮಾಡ್ತೇನೆ ರೀ. ಮತ್ತು ದೇವ್ರು ಅಷ್ಟು ಚಂದ ನಡೆಸ್ತಾರೆ ರೀ. ಆದ್ರೆ ಫಾಸ್ಟ್ ಬಂದರು ನಂಗೆ ಧ್ವನಿನ ಹೋಗ್ತೈತ್ರಿ. ಮತ್ತು ನಂಗೆ ಹಾಡು ಅನ್ನಕ್ಕೆ ಬರಂಗಿಲ್ಲ ರೀ ನಂಗೆ. ಇವತ್ತು ಆದರೆ 2-3 ದಿನ ಆಯ್ತವ ನಾ ಹಿಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕಂತ ನಂಗೆ ಭಾಳ ಇದಾಯ್ತು ರೀ. ಆದ್ರೆ ನಂಗೆ ಅಲ್ಲಿ ಹೋಗಿ ಫಾಸ್ಟ್ಗಳು ನೋಡೋಕೆ ನಂಗೆಲ್ಲ ಮರೆತು ಹೋದ್ರೆ ನಂಗೆ ಏನೂ ಹೇಳೋಕ್ಕಾಗತ್ತೆ ರೀ. ಆದರೆ ಆರಾಧನೆದಾಗ ದೇವ್ರಿಗೆ ಚಂದ ನಡೆಸ್ತಾರೆ ರೀ. ದೇವ್ರ ಆತ್ಮ ಇಳಿದು ಬರೋಂಗೆ ಆರಾಧನೆ ನಡೆಸ್ತಾರೆ. ಒಬ್ಬಕ್ಕಿದ್ದಾಗ ಆರಾಧನೆ ಮಾಡೋದು ಹಂಗೆ ಆರಾಧನೆ ನಂಗೆ ಮತ್ತೆ ಒಳ್ಳೆ ಬೇಕಪ್ಪ ದೇವ್ರ ಅಂತೇಳಿ ಹೋದ ರವಿವಾರ ದಿನ ಪಾಸ್ಟ್ರುಗಳು ನೀವು 1 ವಾರ ಮಾಡ್ತಾರೆ ಅಂದ್ರಿ ಅಂತ. ಇಲ್ರಿ ಅಂತ ಅಂದಿನಿ ನಾ. ಆದರೆ ಹೋದ ವಾರದಿಂದ ನಂಗೆ ಮನಸ್ಸು ಅಂದ್ರೆ ಪಾಸ್ಟ್ರುಗಳ ಮುಖಾಂತರ ಒಂದು ದೇವ್ರು ಮಾತಾಡಿರ್ರಿ ನನಗೆ. ಏನಂದ್ರೆ ನೀ ದೇವ್ರ ಮಾರ್ಗದಲ್ಲಿ ನಡೆಕೆ ಆದ್ರೆ ನನ್ನ ಜೊತೆ ಲೈವ್ದಾಗೆ ನೀನು ಆರಾಧನೆ ಮಾಡ್ತಿರ್ತಂದು ದೇವ್ರು ಮಾತಾಡಿದಾರೆ. ಅದು ಭಾಳ ತಲೆಯಾಗೈತ್ರಿ ನನಗೆ. ನಂಗೆ ದೇವ್ರ ಮಾರ್ಗದಲ್ಲಿ ನಡಿಬೇಕು, ದೇವ್ರ ನನ್ನ ನಡೆಸ್ಬೇಕಂತಂದು ಇದು ಉಪವಾಸ ಮಾಡೀನಿ ರೀ. ದೇವ್ರು ಅದಕ್ಕೆ ಪ್ರತಿಫಲ ಕೊಟ್ಟಿದ್ದಾರೆ. ದೇವ್ರಿಗೆ ಸ್ತೋತ್ರವಾಗಲಿ.